ನಾಯಿ ಊರ್ ನೆಮ್ಮದಿ ಕೆಡ್ಸಿ ತಾನು ಮಾತ್ರ ಮರದ ಕೆಳಗೆ ಆರಾಮಾಗಿ ಮಲಗಿತ್ತಂತೆ. ನನ್ ಮಗ ಎಲ್ಲಿದ್ದಾನೋ ಗೊತ್ತಿಲ್ಲ, ಹೇಗಿದ್ದಾನೋ ಗೊತ್ತಿಲ್ಲ. ಅವನು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಆದ ನೀನು ಮಾತ್ರ ಆರಾಮಾಗಿದ್ಯಾ ಅಲ್ಲ? ಮೇಡಮ್, ನಾನು ಇಟ್ಟೊತ್ತು ಪ್ರತಿಯೊಂದಕ್ಕೂ ಏನಾದ್ರೂ ಒಂದು ಎದುರುತ್ರ. ದೊಡ್ಡವ್ರು ಮಾತಾಡುವಾಗ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳ್ಕೊಟ್ಟಿಲ್ವ ಯಾರು? ಎಲ್ಲೆಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕೋ ಅಲ್ಲಿ ನೀನು ಬಾಯಿ ಮುಚ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಾನೆ ಇರ್ಲಿಲ್ಲ. ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನೀನ್ ಅನ್ಕೊಂಡಿದ್ ಮಾತ್ರ ಆಗ್ಲೇಬೇಕು ಅಲ್ವಾ? ಸ್ವಾರ್ಥಿ. ಇಲ್ಲಿ ನೋಡು, ಸರಿಯಾಗಿ ಕೇಳಿಸ್ಕೊ. ನಾನ್ ನಿನ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ ಇಲ್ಲಿಗೆ ಬಂದಿಲ್ಲ, ವಾರ್ನ್ ಮಾಡಕ್ ಬಂದಿದ್ದೀನಿ. 2 ದಿನ ಆಯ್ತು, ನನ್ ಮಗ ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ. ಇವತ್ ರಾತ್ರಿ ಒಳಗ ಅವನ್ ಮನೆಗೆ ವಾಪಸ್ ಬಂದಿಲ್ಲ ಅಂದ್ರೆ ನಾನ್ ನಿನ್ನನ್ ಸುಮ್ನೆ ಬಿಡಲ್ಲ. ಇಲ್ಲಿಂದ ಇವನನ್ನ ಬೇರೆ ಕಡೆ ಶಿಫ್ಟ್ ಮಾಡೋಣ, ಏನಂತೀರಾ? ಹೌದು ಸರ್, ಅವಾಗಲೇ ನಮಗೆ ಸೇಫ್ಟಿ. ಮೇಡಮ್ಗೆ ಈ ಜಾಗ ಗೊತ್ತಿರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಆ ಮೇಡಮ್ ಕೊಡೋ ಹಣಕ್ಕಿನ್ನ ಹೆಚ್ಚಿಗೆ ನಾವೇ ವಸೂಲಿ ಮಾಡ್ಬೋದು. ಅಣ್ಣ, ಮೇಡಮ್ ಅಂತ ಹೇಳಿದ ಮೇಲೆ ನನಗೆ ಇನ್ನೊಂದು ಐಡಿಯಾ ಬರ್ತಿದೆ. ಏನು? ಅಣ್ಣ, ಹೇಗಿದ್ರು ಆ ಅಮ್ಮನೂ ಒಬ್ಬರೇ ಬರ್ತಾರಲ್ವಾ? ಹೌದು. ಅವರನ್ನು ಕಿಡ್ನಾಪ್ ಮಾಡಿಬಿಟ್ರೆ ಅಣ್ಣ, ಅವ್ರ ಹತ್ರನೂ ಹಣ ವಸೂಲಿ ಮಾಡ್ಬೋದಲ್ಲ? ಸೂಪರ್ ಮಗ ನೀನು. ಸಿಂಗಲ್ ಪೆಗ್ಗು ಡಬಲ್ ಕಿಕ್ಕು. ದುಡ್ಡಿಗೋಸ್ಕರ ಇವ್ರು ಏನು ಬೇಕಾದರೂ ಮಾಡೋ ಹಾಗಿದ್ದಾರೆ. ಇಲ್ಲೇ ಇದ್ರೆ ಅಪಾಯ, ಹೇಗಾದರೂ ತಪ್ಪಿಸ್ಕೊಳ್ಳೇಬೇಕು. ಏನು ಮಾಡೋದು? ನಿನ್ನ ಋಷಿ ಇಷ್ಟಪಟ್ಟಿದ್ದಕ್ಕೆ ಅವನಿಗೆ ಇಷ್ಟೆಲ್ಲ ಕಷ್ಟ. ಇನ್ನೇನಾದ್ರೂ ಅವನು ನಿನ್ನ ನಂಗೆ ಊಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದ್ ಹೇಗ್ರೆ ಹುಡುಗರ ಮನ್ಸನ್ನ ಕೆಡಿಸ್ತೀರಾ? ಸ್ವಲ್ಪನೂ ಪಾಪ ಪ್ರಜ್ಞೆ ಕಾಡಲ್ವಾ ನಿಮ್ಗೆ? ಈ ಕಾರಣಕ್ಕೆ ನೀನ್ ನನ್ ಮಗನ ಮದ್ವೆ ಆಗ್ಬಾರ್ದು ಅಂತ ನಾನ್ ತಡೆದಿದ್ದು. ಇದೇ ಕಾರಣಕ್ಕೆ ಅವನಾಗ್ಲಿ ನಾನಾಗ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಿ ಎಷ್ಟೋ ದಿನಗಳಾಗೋಯ್ತು. ನಮ್ಮ ಮನೆ ನೆಮ್ಮದಿನೇ ಕೆಡಿಸ್ಬಿಟ್ಟಿಯಲ್ಲ ನೀನು. ನೀನು ಬರೋ ಮೊದಲು ಎಲ್ಲ ಚೆನ್ನಾಗಿತ್ತು. ನನ್ ಮಗ ರಾಜನ್ ತರ ಇದ್ದ. ಅನಿಕಾನು ಅವನು ಎಷ್ಟು ಖುಷಿಯಾಗಿದ್ರು ಗೊತ್ತಾ? ಎಲ್ರ ಬದುಕಿಂದನು ನೆಮ್ಮದಿ ಅನ್ನೋ ಪದನ ಕಿತ್ತು ಹಾಕ್ಬಿಟ್ಟಿಯಲ್ಲ ನೀನು. ಕಳೆದು ಹೋಗಿದ್ದನ್ನ ಕಳೆದು ಹೋಗಿದ್ ಕಡೆನೆ ಹುಡುಕ್ಬೇಕು ಅಂತಾರೆ. ನಾನ್ ನನ್ ಮಗನ ಕಳ್ಕೊಂಡಿದ್ದು ನಿನ್ನಿಂದ. ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನನ್ನ ಮಗ ನನಗ್ ವಾಪಸ್ ಬೇಕು. ಅವನಿಗೇನಾದ್ರೂ ಆದ್ರೆ ತಾರಾ ಮೇಡಮ್, ನೀವು ಹೇಳ್ತಿದ್ದೀರಾ ಅಂತಲ್ಲ, ನೀವಿಲ್ಲಿಗೆ ಬರ್ದೇ ಹೋಗಿದ್ರು ನಾನು ರಿಷಿ ಸರ್ನ ಹುಡುಕ್ತಿದ್ದೆ. ನಾನೇನು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅರ್ಥ ಮಾಡ್ಸೋಕ್ಕಾಗಕ್ಕಿಲ್ಲ ಅಂತ ನಂಗೆ ಅರ್ಥ ಆಯಿತು. ಆದರೂ ರಿಷಿ ಸರ್ನ ಹುಡುಕಿ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಸೋದು ನನ್ನ ಜವಾಬ್ದಾರಿ ಮೇಡಮ್. ರಿಷಿ ಸರ್ಗೆ ಏನೂ ಆಗಕ್ಕಿಲ್ಲ, ನೀವೇನು ಚಿಂತೆ ಮಾಡಬೇಡಿ. ನಾನು ರಿಷಿ ಸರ್ನ ಹುಡುಕ್ತೀನಿ. ನಾನೇ ಹುಡುಕಿ ಮನೆ ಕರ್ಕೊಂಬತ್ತೀನಿ. ನಮಗೇನು ಇನ್ನೂ ವಯಸ್ಸು ಚಿಕ್ಕದಲ್ಲ. ಎಲ್ಲ ಊಟ ತಿಂಡಿ ತಿಂದರೆ ಉಪವಾಸ ಇದ್ದರೆ ಮುಂದೆ ಆರೋಗ್ಯಕ್ಕೆ ತುಂಬ ಕಷ್ಟ ಆಗುತ್ತೆ. ಪ್ಲೀಸ್ ನನ್ನ ಮಾತು ಕೇಳು.
ಈಗ ಉಪವಾಸ ಇರೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಏನೂ ಆಗೋದಿಲ್ಲ. ನೋಡು, ರಿಷಿ ನಮಗೆ ಹೇಳ್ದೆ ಕೇಳದೆ ಹೋಗಿದ್ದಾನೆ ಅನ್ನೋದು ಬಿಟ್ರೆ ಅವನು ಆರಾಮಾಗಿ ಇರ್ತಾನೆ. ಅವನೇನು ಇನ್ನೂ ಚಿಕ್ಕ ಮಗು ಅಲ್ಲ. ರಮೇಶ್, ರಿಷಿ ಹೋಗೋದಕ್ಕೆ ಒಂದ್ ರೀತಿಲಿ ನೀವು ಕಾರಣನೇ. ನಾನಾ? ಹೌದು, ನೀವೇ. ನಾನ್ ಬೇಡ ಬೇಡ ಅಂದ್ರು ಆ ಕಮಲಿ ಪ್ರಪೋಸಲ್ ಅದು ಇದು ಅಂತ ಮತ್ತೆ ನೀವೇ ನನ್ನನ್ನ ಕನ್ವಿನ್ಸ್ ಮಾಡಿದ್ದು. ಇಲ್ಲ ಅಂತಿದ್ರೆ ಎಲ್ಲ ಸರಿ ಇರ್ತಾ ಇತ್ತು. ಇವತ್ ನನ್ನ ಮಗನ ಪರಿಸ್ಥಿತಿನೂ ಹೀಗಾಗ್ತಿರ್ಲಿಲ್ಲ. ನಮ್ ಋಷಿ ಅನುಭವಿಸಿದ ಪ್ರಾಬ್ಲಮ್ ಒಂದ ಎರಡ, ಅದೆಲ್ಲದಕ್ಕೂ ಮ್ಯಾಕ್ಸಿಮಮ್ ಕಾರಣ ಆ ಹಳ್ಳಿ ಹುಡುಗಿನೇ. ಈಗ ಅವಳು ಬಂದು ಹೇಳ್ತಾಳ ನಮ್ ಋಷಿ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ? ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನನ್ನ ಮಗ ಮನೆ ನಿಲ್ದಿರೋ ಹಾಗಾಗಿರೋದು. ರಿಷಿ ಸರ್, ನಿಮ್ಗೇನು ಆಗಕ್ಕಿಲ್ಲ, ಎದ್ದೇಳಿ ಸರ್. ರಿಷಿ ಸರ್, ರಿಷಿ ಸರ್ ಮ್ಯಾಗ್ ಮಡ್ಗಿರೋ ವಿರೋಧಿ ದಿಟ್ಟ ಆದ್ರೆ ನಮ್ ರಿಷಿ ಸರ್ನ ಕಾಪಾಡವ. ಸರ್, ಕಮಲಿ ಅವರೇ, ನನಗೋಸ್ಕರ ಇಲ್ಲಿವರೆಗೂ ಬಂದ್ರ? ಸರ್ ಇರಿ ಸರ್, ಹಾಸ್ಪಿಟ್ಲಿಗೆ ಹೋಗಕ್ಕೆ ಯಾವ್ದಾರ ಗಾಡಿ ಸಿಗ್ತೈತೆ ನೋಡ್ಕೊಂಬತ್ತೀನಿ. ಕಮಲಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಸರ್, ಪರವಾಗಿಲ್ಲ.
ನಾನು ಕಷ್ಟದಾಗಿದ್ದಾಗ ಏಟ್ಗಿಂತ ನೀವು ನನಗೆ ಸಹಾಯ ಮಾಡಿಲ್ಲ. ಅದ್ರ ಮುಂದೆ ಇದೇನೂ ಇಲ್ಲ ಸರ್. ರಿಷಿ, ನಡಿ ರೆಸ್ಟ್ ಮಾಡು. ಮೇಡಮ್, ಒಂದ್ ನಿಮಿಷ. ನಾನು ನಿಮಗೆ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಂಡಿವ್ನಿ. ರಿಷಿ ಸರ್ನ ಚೆಂದಾಗಿ ನೋಡ್ಕೊಳ್ಳಿ ಮೇಡಮ್. ನಾನಿನ್ ಬರ್ತೀನಿ. ಹೇಳ್ಬಿಟ್ಟನ ಹೋಗ್ಬಾರ್ದ. ನನ್ ಎದೆ ಡವ ಡವ ಅಂತ ಹೊಡ್ಕತೈತೆ. ಈ ಕಮ್ಲಿ ಮಾಡೋದೆಲ್ಲ ಇಂತವೆ. ಮೊದ್ಲೇ ಒಂದಾದ್ಮ್ಯಾಗ ಒಂದ್ ತಲೆನೋವು. ಇದ್ರಾಗ ಈ ಕಮ್ಲಿ ಎಲ್ಲೋದ್ಲು ಅಂತ ಬೇರೆ ಗೊತ್ತಾಯ್ತಿಲ್ಲ. ಮಾರವ, ಕಮ್ಲಿಗೆ ಏನು ಆಗದೆ ಸೇಮ್ ಆಗಿ ವಾಪಸ್ ಬರೋವಾಗ ಮಾಡುವ. ಕಮ್ಲಿ ಎಲ್ಲಿ ಹೋಗಿದ್ದೆ ನೀನು? ಏನ್ ಗಾಬರಿ ಆಗಿತ್ತು ಗೊತ್ತಾ ನಂಗೆ? ಈಗಷ್ಟೇ ಮಾರವನ್ ಕೇಳ್ಕೊತಿದ್ದೆ. ಮಾರವ, ಹೇಳ್ತೀವಿ ತಾನೇ, ಎಲ್ಲೋಗಿದ್ದೆ ಹೇಳು. ನಿಂಗಿ ಯಾಕೆ ಇಟ್ಟೊಂದು ಗಾಬರಿ ಆಗಿದ್ಯಾ? ನಂಗೇನು ಆಗಿಲ್ಲ ಕಣವಿ. ಅದೇಟ್ ಸಲೀಸಾಗಿ ಹೇಳ್ಬಿಟ್ಟೆ ಕಮ್ಲಿ. ನನ್ ಜಾಗದಾಗ ನೀನ್ ಇರ್ಬೇಕಿತ್ತು, ಆವಾಗ ಗೊತ್ತಾಯ್ತಿತ್ತು. ನಂಗೆ ಅರ್ಥ ಆಯ್ತೈತೆ ಕಣವಿ, ನೀನ್ ಕೋಪ ಮಾಡ್ಕೋಬೇಡ. ಆಗ್ನಿಂದ ಅದೇ ಕೇಳ್ತೀವಿ, ಎಲ್ಲೋಗಿದ್ದೆ ಅಂತ. ಬಂದೇನಮ್ಮ, ಇಷ್ಟೊತ್ತಾದ್ರೂ ನೀನ್ ಬಂದಿಲ್ಲ ಅಂತ ಗಾಬರಿ ಆಗಿತ್ತು. ನೀವನ್ನ ಕೇಳಿ ಅಜ್ಜಿ, ನಾನ್ ಕೇಳಿದ್ರೆ ಆಡ್ಕತ್ತಾಳೆ. ನಿಂಗೆ ನಾನೆಲ್ಲ ಆಡ್ಕೊಂಡೆ. ಕಮ್ಲಿ, ರಿಷಿನ ಕಾಪಾಡಿದ್ ನೀನೆ ಅಂತ ಗೊತ್ತಾಯ್ತು. ನಿಂಗೇನೂ ಆಗಿಲ್ಲ ತಾನೆ? ಇಲ್ಲ ಅಜ್ಜಿ. ಏನು, ರಿಷಿ ಸರ್ನ ನೀನ್ ಕಾಪಾಡ್ದ? ಎಂತ ದೊಡ್ಡ ಕೆಲ್ಸ ಮಾಡ್ಬಿಟ್ಟು ಬಂದು ಈಗ ಏನು ಗೊತ್ತಿಲ್ದಂಗ ನಿಂತಿದ್ಯಲ್ಲವಿ. ಇದು ನಿನ್ನಿಂದ ಮಾತ್ರ ಸಾಧ್ಯ. ನನ್ನ ಹಿರಿ ಮೊಮ್ಮಗಳಿದ್ದಿದ್ರೆ ಹೇಗೆಲ್ಲ ಇರ್ತಿದ್ಲು ಅಂತ ನಾನು ಕಲ್ಪನೆ ಮಾಡ್ಕೋತಿದ್ನೋ. ನೀನು ಹಾಗೇ ಇದೆಯಾ ಕಮಲಿ. ನಿನ್ನ ನೋಡ್ತಿದ್ರೆ ನಂಗೆ ತುಂಬ ಹೆಮ್ಮೆ ಅನ್ಸತ್ತೆ. ನನ್ ಕನ್ಸನ್ನೆಲ್ಲ ಮಣ್ ಮಾಡಿ ಇಲ್ಲಿ ಅಜ್ಜಿ ಹತ್ರ ಒಳ್ಳೆ ಹೆಸರು ತಗೋತಿದ್ಯಾ? ನಿನ್ನ ಸುಮ್ನೆ ಬಿಡಲ್ಲ ಕಣೆ. ಏನಾಗಿದೆ ನಿಮ್ಮಿಬ್ಬರಿಗೂ? ಅಲ್ಲ, ಇವಳನ್ನ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ಬೇಕು
ಇರಲ್ಲ. ಹೋದ್ರೆ ಹೋಗ್ಲಿ ನನ್ನ ಜೊತೆ ಬಾರಮ್ಮ ಅಂತ ಹೇಳೋದಕ್ಕೆ ಇದೇನು ಅವ್ರ ಊರಲ್ಲಿ ನಡೆಯೋ ರಂಗೋಲಿ ಕಾಂಪಿಟೇಷನ್? ಬಿಸ್ನೆಸ್ ಅನ್ಪೂರ್ಣ, ಕೋಟಿಗಟ್ಟಲೆ ಹಣದ ವ್ಯವಹಾರ. ಅನ್ಪೂರ್ಣ, ಇವಳನ್ನ ಅಲ್ಲಿಗೆ ಕೆಲ್ಸಕ್ಕೆ ಕಳಿಸ್ಬೇಕಾದ್ರೇನೆ ಇವಳ ಕ್ವಾಲಿಫಿಕೇಶನ್ ಸಾಲಲ್ಲ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಫ್ಯಾಕ್ಟ್ರಿ ನೋಡ್ಕೊಳಕ್ಕಾಗತ್ತಾ ಅನ್ಪೂರ್ಣ? ಕಾಮಿನಿ, ದುಡುಕಿ ಏನೇನೋ ಮಾತಾಡಬೇಡ. ಎಲ್ಲದಕ್ಕೂ ಆರಂಭ ಅಂತ ಒಂದಿರುತ್ತೆ. ಕಮಲಿಗೆ ಅದು ಇವತ್ತು ಶುರು ಆಗತ್ತೆ ಅಷ್ಟೇ. ಇಷ್ಟು ವರ್ಷ ನಾನು ನಿಮಗೆಲ್ಲ ಏನು ಹೇಳ್ತಿದ್ನೋ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಹಿರಿ ಮೊಮ್ಮಗಳು ಬಂದಮೇಲೆ ಎಲ್ಲದನ್ನೂ ಅವಳೇ ನೋಡ್ಕೋತಾಳೆ ಅಂತ. ಈಗ ಕಮಲಿ ಬಂದಿದ್ದಾಳೆ, ಅವಳೇ ನೋಡ್ಕೋತಾಳೆ. ಹಾ ಹೌದು ಅನ್ಪೂರ್ಣ, ನೀನ್ ಹೇಳೋದು ಮಾರಲಿ ಸರಿಯಾಗಿದೆ. ಆದ್ರೆ ಲಾಜಿಕಲಿ ಹೇಗೆ ಒಪ್ಕೊಳ್ಳೋದು? ಪಾಪ, ಈಗ ತಾನೇ 18 ವರ್ಷ ತುಂಬಿರೋ ಹುಡುಗಿ ಇಷ್ಟು ಚಿಕ್ಕವಳಿಗೆ ಅಷ್ಟು ದೊಡ್ಡ ಜವಾಬ್ದಾರಿ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತಲ್ವಾ? ಅದು ಅಲ್ಲದೆ ಈ ಹುಡುಗಿ ಬೆಳೆದಿರೋದು ಒಂದು ಸಣ್ಣ ಕುಗ್ರಾಮದಲ್ಲಿ. ಈ ಫ್ಯಾಕ್ಟ್ರಿ ಬಿಸ್ನೆಸ್ ಇದೆಲ್ಲ ಒಂದೇ ಸಲ ಗಂಟ್ಲಲ್ಲಿ ಇಳಿದೇ ಇರೋ ಔತಣ ಆಗ್ಬಿಡುತ್ತೇನೋ ಅನ್ನೋದು ನನ್ನ ಕಾಳಜಿ ಅನ್ಪೂರ್ಣ. ನೋಡು, ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋಳ್ ತರ ಹೇಗ್ ನಿಂತಿದ್ದಾಳ್ ನೋಡು. ಕಾಮಿನಿ, ನಾನು ಈ ಮನೆಗೆ ಮದುವೆ ಮಾಡ್ಕೊಂಡು ಬಂದಾಗ ಇನ್ನೂ ಚಿಕ್ಕವಳು. ಬಿಸ್ನೆಸ್ಸು ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ. ನಾನು ಕಲೀಲಿಲ್ವಾ? ನಮ್ಮ ಯಜಮಾನರು ಸ್ವಾಧೀನ ಕಳ್ಕೊಂಡಾಗ ನಾನು ಆಗ್ತಾನೆ ಇನ್ನು ಕಲಿಯೋಕ್ಕೆ ಶುರು ಮಾಡಿದ್ದೆ. ಆಮೇಲೆ ಮನೆ ಬಿಸ್ನೆಸ್ಸು ಅಂತೆಲ್ಲ ತುಗಿಸ್ಕೊಂಡು ಹೋಗ್ಲಿಲ್ವಾ? ಕಾಮಿನಿ, ಕಾಲ ಎಲ್ಲದನ್ನು ಕಲಿಸತ್ತೆ. ಅದಕ್ಕೆ ಮನಸ್ಸು ತಯಾರಾಗಿರ್ಬೇಕು ಅಷ್ಟೇ. ಕಮಲಿ, ನೀನು ಕಲಿಯೋದಿಕ್ಕೆ ತಯಾರಾಗಿದೆಯಾ ತಾನೇ? ಹ್ಞೂ ಅಜ್ಜಿ, ನಾನು ಕಲಿತೀನಿ. ಗುಡ್. ಮತ್ತೆ ಹೋಗಿ ಬೇಗ ರೆಡಿಯಾಗು, ಚಂದ್ರ ಜೊತೆ ಹೋಗುವಂತೆ. ಇನ್ನು ಮುಂದೆ ಈ ಅಕ್ಕ ತಂಗಿರಿಬ್ರು ಪಿಲ್ಲರ್ಗಳಾಗಿ ಮುಂದೆ ನಿಂತು ನಮ್ಮ ಕುಟುಂಬನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ. ಅನ್ಪೂರ್ಣ, ನಮ್ ಬೇಬಿನೂ ಜೊತೆ ಕಳ್ಸೋಣವಾ? ಅವತ್ ನೀನೇ ಹೇಳ್ದಿಯಲ್ಲ ಅನ್ಪೂರ್ಣ, ಅಕ್ಕ ತಂಗಿಯರಿಬ್ರು ಜೊತೆಗೆ ನಿಂತು ಎಲ್ಲಾ ವ್ಯವಹಾರ ನೋಡ್ಕೊಳ್ಳಿ ಅಂತ. ನಮ್ ಬೇಬಿನೂ ಈಗ್ಲಿಂದಾನೇ ಎಲ್ಲ ಕಲೀಲಿ ಬಿಡು ಅಲ್ವಾ? ಸರಿ. ಅನಿಕಾ, ನೀನು ಅವ್ರ ಜೊತೆ ಹೋಗು. ಚಂದ್ರು, ನಾನು ಸ್ವಲ್ಪ ಆಶ್ರಮ ಕಡೆ ಹೋಗಿ ಬರ್ತೀನಿ. ಸರಿ ಅಮ್ಮ, ನನಗೊಂಚೂರು ಆಫೀಸ್ ಕೆಲಸ ಇದೆ, ನೋಡ್ತೀನಮ್ಮ. ಸರಿಪ್ಪ.
ಹೀಗೆ ಬಿಟ್ರೆ ಓವರಾಗಿ ಕೂಗಾಡ್ತಿದ್ದೀರಲ್ಲ. ಅಲ್ಲ, ನೀವ್ ಮಾಡೋ ಕೆಲ್ಸಕ್ಕೆ ಸಂಬಳ ಯಾಕೆ ಜಾಸ್ತಿ ಮಾಡ್ಬೇಕು? ಅಂದ್ರೆ ಏನಮ್ಮ ಹೇಳ್ತಾ ಇದ್ದೀರಾ? ಅಂದ್ರೆ ನಿಮಗೆ ಈಗ ಕೊಡ್ತಿರೋ ಸಂಬಳನೇ ಜಾಸ್ತಿ ಅಂತಿದ್ದೀನಿ. ಅನಿಕಾ, ನೀವಿರಿ ಡ್ಯಾಡ್, ಇವ್ರ ಹತ್ರ ನಿಮ್ ತರ ಮಾತಾಡಿದ್ರೆ ಸರಿ ಹೋಗಲ್ಲ. ಏಯ್, ಸಂಬಳ ಗಿಂಬಳ ಎಲ್ಲ ಜಾಸ್ತಿ ಆಗಲ್ಲ, ಸುಮ್ನೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಹೋಗಿ. ಕಾರ್ಮಿಕರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಮೇಡಮ್, ಪರಿಣಾಮ ನೆಟ್ಟಿಗಿರೋದಿಲ್ಲ. ಏನ್ ಮಾಡ್ತೀಯಾ? ಇಷ್ಟ ಇದ್ರೆ ಕೆಲ್ಸ ಮಾಡು, ಇಲ್ಲ ಅಂದ್ರೆ ಕೆಲ್ಸ ಬಿಟ್ಟು ಹೋಗು. ನಿಮ್ಮಂತ 1000 ಜನ ಸಿಗ್ತಾರೆ ಕೆಲ್ಸ ಮಾಡಕ್ಕೆ. ಅನಿಕಾ, ವಿಲ್ ಯು ಶಟ್ ಅಪ್? ಐ ನೋ ಡ್ಯಾಡ್. ನೋಡಿ, ನನ್ ಡ್ಯಾಡ್ ಹೇಳೋಕ್ ಹೊರಟಿರೋದ್ನೇ ನಾನು ಹೇಳ್ತಿದ್ದೀನಿ. ಸಂಬಳ ಜಾಸ್ತಿ ಮಾಡಕ್ಕಾಗಲ್ಲ ಅಷ್ಟೇ. ಇಷ್ಟ ಇದ್ರೆ ಕೆಲ್ಸ ಮಾಡಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ. ಏನ್ ಇನ್ನೂ ಇಲ್ಲೇ ಇದ್ದೀರಾ? ಹೋಗಿ ಕೆಲ್ಸ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಕೆಲ್ಸ ಬಿಟ್ಟು ಹೋಗಿ. ಬೇರೆಯವ್ರನ್ನ ಕರ್ಕೊಂಡ್ ಬರಕ್ಕೆ ನಮಗ್ ಚೆನ್ನಾಗ್ ಗೊತ್ತು. ಅನಿಕಾ, ವಿಲ್ ಯು ಪ್ಲೀಸ್ ಶಟ್ ಅಪ್? ಅಲ್ಲ ಡ್ಯಾಡ್, ತಿಂಗಳಾದ್ರೆ ಸಂಬಳಕ್ಕೆ ಕೈ ಚಾಚೋ ಆಫ್ಟರ್ ಆಲ್ ಕೂಲಿಗಳು. ಇವರಿಗೆ ಇಷ್ಟು ಕೊಬ್ಬಿದ್ರೆ ಇನ್ನು ಇಂಥವ್ರನ್ನ ಸಾಕ್ತಿರೋ ಯಜಮಾನ್ರು ನಾವು. ನಮ್ಗಿನ್ನೆಷ್ಟಿರ್ಬೇಡ. ಇಷ್ಟು ಕೇವಲವಾಗಿ ಮಾತಾಡೋದು ಯಜಮಾನ್ಕೆ ಅನ್ಸೋದಿಲ್ಲ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಇಷ್ಟು ವರ್ಷ ನಿಮ್ಗೋಸ್ಕರನೇ ಕೆಲಸ ಮಾಡ್ರೋ ನಮ್ಮ ಹತ್ರನೇ ಈಗ ಮಾತಾಡ್ತಿರಲ್ಲ. ನಮ್ಮ ಶಕ್ತಿ ಏನು ಅಂತ ನಿಮ್ಗೆ ತೋರಿಸ್ತೀವಿ. ಏಯ್, ನಾವ್ ಇದಕ್ಕೆಲ್ಲ ಹೆದ್ರಲ್ಲ. ಬೊಗಳೋ ನಾಯಿ ಕಚ್ಚೋದಿಲ್ಲ ಅನ್ನೋದು ನಮ್ಗೂ ಚೆನ್ನಾಗ್ ಗೊತ್ತು. ಅನಿಕಾ, ಸುಮ್ಮನೆ ಇರು ಅಂತ ಹೇಳ್ದೆ ತಾನೆ. ನಿಮಗೆ ನಮ್ಮ ಒಂದು ಮುಖ ಮಾತ್ರ ಗೊತ್ತು, ಇನ್ನೊಂದು ಮುಖ ತೋರಿಸೋ ಸಮಯ ಬಂದಿದೆ. ಫ್ಯಾಕ್ಟ್ರಿ ಒಳಗಡೆ ನುಗ್ಗಿ ಪುಡಿ ಪುಡಿ ಮಾಡಿದ್ರೆ ನಮ್ಮ ಶಕ್ತಿ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ನಡೀರೋ. ಎಲ್ಲ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ಅನಿಕಾ, ಬಾಯಿ ಮುಚ್ಕೊಂಡಿರು ಅಂತ ಹೇಳ್ದೆ ಅಲ್ಲ, ಯಾಕೆ ಹೀಗೆ ಮಾಡ್ದೆ? ನಾನ್ ಮಾತಾಡಿದ್ದಕ್ಕೆ ಡ್ಯಾಡ್ ತುಂಬಾ ಖುಷಿಯಿಂದ ನನ್ನ ಸಪೋರ್ಟ್ ಮಾಡಿ ಪ್ರೇಸ್ ಮಾಡ್ತಾರೆ ಅಂತ ನಾನ್ ಅನ್ಕೊಂಡ್ರೆ, ಈ ಹಳ್ಳಿ ಗುಗ್ಗು ಮತ್ತೆ ವರ್ಕರ್ಸ್ ಮುಂದೆ ನನ್ನ ಬೈತಾ ಇದಾರಲ್ಲ. ಸುಮ್ಮನೆ ನಿಂತಿದ್ರೆ ಆಗಲ್ಲ. ನಡೀರೋ. ಸೆಕ್ಯೂರಿಟಿ, ಇನ್ನೊಂದೇಟ್ ಇವ್ರ ಮ್ಯಾಗ್ ಬಿದ್ರುವೆ ನಾನ್ ಸುಮ್ಕಿರಾಕಿಲ್ಲ. ಇವಳೇ ನಮ್ಮಮ್ಮ ಸೆಂಟ್ರಲ್ ಅಲ್ಲಿ ಬಂದು ನಿಂತು ಪೋಸ್ ಕೊಡ್ತಿದ್ದಾಳೆ. ಬೇಬಿ ಕಾರ್ಮಿಕರ ಹತ್ರ ಹೋಗಿಸ್ಕೊಂಡು ಸೈಡ್ಗೆ ಹೋಗ್ತಾಳೆ, ನೋಡ್ತಾ ಇರು. ಯಾರಿಗೂ ನನ್ನ ಮೇಲೆ ಕರುಣನೇ ಇಲ್ಲ. ಇವರಿಂದ ಇನ್ನೇನ್ ಮಾಡಕ್ಕಾಗ್ತೈತೆ ತಂಗಿ? ನ್ಯಾಯ ಕೇಳಿದ್ರೆ ದನ ಬಡ್ದಂಗೆ ಬಡಿತಾರೆ. ಹಣ ಅಧಿಕಾರ ಇರೋದ್ರಿಂದ ನಾವ್ ಇನ್ನೇನ್ ತರ ನಿರೀಕ್ಷೆ ಮಾಡಕ್ಕಾಗತ್ತೆ? ಇವ್ರಿಗೆಲ್ಲ ಒಂದು ತಕ್ಕ ಪಾಠ ಕಲಿಸ್ಲೇಬೇಕು. ದಯವಿಟ್ಟು ಅಣ್ಣ, ದಯವಿಟ್ಟು ಮತ್ತೆ ಶುರು ಮಾಡಬೇಡಿ. ಹೊಸಿ ನನ್ನ ಮಾತು ಕೇಳಿ. ನೀನ್ ಯಾರಮ್ಮ? ನೀನ್ ಹೇಳೋದನ್ನ ನಾವ್ ಯಾಕೆ ಕೇಳ್ಬೇಕು? ನಮ್ಗೆ ನ್ಯಾಯ ಬೇಕಷ್ಟೇ. ಅಯ್ಯೋ, ಇವರನ್ನ ಯಾರು ಅಂತ ಕೇಳ್ತಾ ಇದ್ದೀರಲ್ಲ. ಏನಣ್ಣ, ದಿಟ್ವಾಗ್ಲೂ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗ್ನಿಲ್ವಾ?
ಇವ್ರು ಯಾರಾದ್ರೂ ನಮ್ಗೇನು ನ್ಯಾಯ ಬೇಕು. ಅಣ್ಣೋ ಅವಸರದಾಗೆ ಪದಗಳನ್ನ ಬಿಡ್ಬೇಡ. ಧರ್ಮದ ದಾರಿಲಿ ನಡೆಯೋರ್ಗೆ ದ್ಯಾವ್ರ ಜೊತೆಗೆ ಇರ್ತಾನೆ ಅಂತ ನಮ್ಮೂರ್ ಕಡೆ ಹೇಳೋರು. ಹಂಗೆಯ ನಿಮ್ಗಳ ಜೊತೆ ನಿಂತು ನಿಮ್ ಕಷ್ಟಗಳನ್ನ ನೀಗ್ಸಕ್ ಬಂದಿರೋ ಇವ್ರು ಯಾರು ಅಂತ ಗೊತ್ತಾ? ಕಮಲಿ ಮಹಾಜನ್. ಇವಳು ಫ್ಯಾಕ್ಟ್ರಿಲಿ ಯಾಕೆ ಹಾಗೆ ನಡ್ಕೊಂಡ್ಲು ಅಂತ ಕೇಳ್ತಿದ್ದೀರಲ್ಲ ಅನ್ನಪೂರ್ಣಮ್ನವ್ರೆ, ಅದಕ್ಕೆ ಉತ್ತರ ತುಂಬಾ ಸಿಂಪಲ್. ಯಾವುದೇ ವಸ್ತುಗೆ ಅದರ ಯೋಗ್ಯತೆ ಮೀರಿ ನಾವು ಬೆಲೆ ಕೊಟ್ಟಾಗ ಅದು ನಮ್ಮನ್ನೇ ಹೀಯಾಳ್ಸುತ್ತೆ. ಇವಳು ಯೋಗ್ಯತೆಗೆ ಮೀರಿದ ಜಾಗದಲ್ಲಿದ್ದಾಳೆ. ರಿಷಿ, ಡೋಂಟ್. ಇಲ್ಲಿ ಎಲ್ರ ಮುಂದೆ ಅಮ್ಮ ತಲೆ ತಗ್ಸೋ ಥರ ಮಾಡಬೇಡ. ಅದೇನೋ ಹೇಳ್ತಾರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಎದ್ದು ಕೊಡೆ ಹಿಡಿದ್ರಂತೆ. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಇವಳೆ. ಇದ್ದಕ್ಕಿದ್ದ ಹಾಗೆ ಗದ್ದುಗೆ ಏರಿದ್ಲಲ್ಲ, ಅದಕ್ಕೆ ತಲೆನೇ ನಿಲ್ತಾ ಇಲ್ಲ. ಮೇಡಮ್, ದೊಡ್ಡವ್ರ ಮುಂದೆ ಮಾತಾಡ್ಕೊಡ್ದು ಅಂತ ಸುಮ್ಕೆ ಇದ್ದೀವಿ. ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ ಮೇಡಮ್. ನಿಂಗಿ, ಕಮಲಿ, ನೀನ್ ಸುಮ್ಕೆ ಇರವಿ. ಏಟು ಅಂತ ತಡಿತ್ಯಾ? ಇವರೆಲ್ಲ ನಿಂಗೆ ನೋವಾಗೋ ಹಂಗೆ ಮಾತಾಡ್ತಿದ್ರು, ನಾನು ಸುಮ್ಕೆ ಇರಲ್ಲ? ನೋಡಿ ಮೇಡಮ್, ನಮ್ ಕಮಲಿ ಅಂತ ದೊಡ್ಡ ತಪ್ಪೇನ್ ಮಾಡಿಲ್ಲ. ಅನಿಕಾ ಮಾತಾಡಿ ಪರಿಸ್ಥಿತಿ ಹಾಳು ಮಾಡಿದ್ದನ್ನ ನಾಕ್ ಸಮಾಧಾನದ ಮಾತು ಹೇಳಿ ಸರಿ ಮಾಡಕ್ ಹೋಗೋಳ ಆಟೆ. ಇದ್ರಾಗಂತ ದೊಡ್ಡ ತಪ್ಪು ಏನೈತಿ ಹೇಳಿ? ನೋಡಿದ್ರಾ, ನಿಮ್ಮ ಮೊಮ್ಮಗಳು ಫ್ರೆಂಡು ನನಗ್ ಬಿಸ್ನೆಸ್ ಹೇಳ್ಕೊಡೋಕ್ ಬರ್ತಿದ್ದಾಳೆ. ಒಂದು ಕೆಲಸ ಮಾಡೋಣ ಅನ್ನಪೂರ್ಣಮ್ನವ್ರೆ, ನಮ್ಮ ಹೆಸರಲ್ಲಿ ಇರೋದನ್ನೆಲ್ಲ ಇವರಿಬ್ಬರ ಹೆಸರಿಗೆ ಬರ್ದ್ ಕೊಟ್ಬಿಡೋಣ. ಆಗ ಇವರೇ ಎಲ್ಲ ನೋಡ್ಕೋತಾರೆ. ಸುಮ್ಮನೆ ನಮ್ಗೆ ಯಾಕೆ ಬಿಸ್ನೆಸ್ ಟೆನ್ಷನು ಅಲ್ವಾ ರೋಹಿತ್? ತಾರಾ ಅವರೇ, ಒಂದು ನಿಮಿಷ, ನಾನು ಮಾತಾಡ್ತೀನಿ. ಕಮಲಿ, ಎಲ್ರೆದ್ರು ನೀನು ಹಾಗೆ ಮಾತಾಡಿದ್ದು ತಪ್ಪು. ಅವರೆಲ್ಲ ನಾಳೆನೇ ದುಡ್ಡು ಸಿಗತ್ತೆ ಅಂತ ನಂಬಿದ್ದಾರೆ. ನೀನು ಸರಿಪಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಈಗ ನಮಗೆ ಇಕ್ಕಟ್ಟಾಗಿದೆ. ಅಲ್ಲ ಅಜ್ಜಿ, ಐ ಆಮ್ ವೆರಿ ಶ್ಯೂರ್ ಕಮಲಿ ಅವರು ಎಲ್ರಿಗೂ ನಾಳೆನೇ ದುಡ್ಡು ಸಿಗುತ್ತೆ ಅಂತ ಭರವಸೆ ಕೊಟ್ಟಿರಲ್ಲ. ಅದು ಬೇರೆ ತರ. ಇಷ್ಟು ದಿನ ಬಿಸ್ನೆಸ್ ನೋಡ್ಕೋತಾ ಇರ್ಲಿಲ್ಲ, ಈಗೇನು ದಿಢೀರಂತ? ಅಜ್ಜಿ, ಕೆಲ್ಸಗಾರೆಲ್ಲ ಕೇಳ್ತಿರೋದು ಅವ್ರಿಗೆ ಕೊಟ್ಟಂತ ಮಾತನ್ನ ನೆರವೇರಿಸ್ಕೊಡಿ ಅಂತ. ಅವ್ರಿಗೆ ಕೊಟ್ಟಿರೋ ಮಾತನ್ನ ಈಡೇರಿಸೋದು ನಮ್ಮ ಕರ್ತವ್ಯ ಅಲ್ವಾ ಅಜ್ಜಿ? ದದ್ದಿ ಇನ್ನೂ ಮಾತಾಡಿ ಪಕ್ಕ ಸಿಕ್ಕಾಕೋತಾಳೆ ಅಷ್ಟೇ. ಅದಷ್ಟು ಸುಲಭ ಅಲ್ಲ ಕಮಲಿ. ಸಂಬಳ ಹೆಚ್ಚಿಸ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಯುಗಾದಿಗೆ ಬೋನಸ್ ಕೊಟ್ಟೆ. ಕೇಳಿದಾಗೆಲ್ಲ ಸಂಬಳ ಹೆಚ್ಚೋಕ್ಕಾಗಲ್ಲ ಕಮಲಿ, ಅದಕ್ಕೆ ಪ್ರಾಕ್ಟಿಕಲ್ ತೊಂದರೆಗಳಿದೆ. ಅಜ್ಜಿ, ನೀವು ನನ್ನಿಂದ ತೆಪ್ಪಾಗೈತೆ ಅಂತ ಹೇಳ್ತಿದ್ದೀರಿ, ನಾನು ಅದನ್ನು ಒಪ್ಕೋತೀನಿ. ಆದರೆ ಇನ್ನೊಂದು ಅವಕಾಶ ಕೊಟ್ಟು ನೋಡಿ ಅಜ್ಜಿ, ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ. ಎಷ್ಟೇ ದಿಮಾಕು ನಿನಗೆ, ಹೀಗ್ ಮಾತಾಡ್ತಿದ್ಯಾ? ಈಗ ನೀನ್ ಮಾಡಿರೋದೇ ಸಾಕು. ಇನ್ನೂ ನಿನಗೆ ಅವಕಾಶ ಕೊಟ್ರೆ ಫ್ಯಾಕ್ಟ್ರಿನ ಮುಚ್ಚೋ ಹಾಗೆ ಮಾಡ್ಬಿಡ್ತೀಯ ಅಷ್ಟೇ. ಡೋಂಟ್ ವರಿ ತಾರಾ ಆಂಟಿ, ಅಜ್ಜಿ ಬಿಸ್ನೆಸ್ ವಿಷಯದಲ್ಲಿ ತುಂಬಾನೇ ಸ್ಟ್ರಿಕ್ಟ್. ಅವಳು ಈ ಸಲ ಅನ್ಕೊಂಡಿದ್ದು ಯಾವುದು ನಡೆಯಲ್ಲ. ಚಂದ್ರಕಾಂತ್ ಅವರೇ, ನಿಮ್ಮ ಹಿರಿ ಮಗಳು ಮಾಡಿರೋ ತಪ್ಪನ್ನ ನಾಳೆ ನೀವೇ ಬಗೆಹರಿಸ್ಬೇಕು. ಅವ್ರು ಕೇಳ್ದಾಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಬೇಕು. ಮಾಡ್ತೀರಾ ಅಲ್ವಾ? ಸರಿ ತಾರಾ ಅವರೇ, ಐ ವಿಲ್ ಟೇಕ್ ಕೇರ್.
ನಾವೇನು ಬರ್ತೀವಿ. ಯಾಕೆ ಸರ್ ಅಲ್ಲೇ ನಿಂತ್ಕೊಂಡ್ರಿ? ಒಳಗಡೆ ಬನ್ನಿ. ಹೇಗಿದೆ ಸರ್ ಮನೆ? ಇಷ್ಟ ಆಯ್ತಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಿಮಗೆ ಇವ್ರ ಕುಟುಂಬದ ಪರಿಚಯ ಮಾಡಿಕೊಟ್ಟಿಲ್ಲ ಅಲ್ವಾ? ಇವ್ರ ಹೆಸರು ಸ್ವರ್ಣ ಅಂತ. ಸ್ವರ್ಣ ಅಂದರೆ ಸಂಸ್ಕೃತದಲ್ಲಿ ಚಿನ್ನ ಅಂತ ಅಲ್ವೇನಮ್ಮ? ಒಂದು ಕಾಸು ಚಿನ್ನ ತಗೊಳ್ಳೋದಕ್ಕೆ ಈ ಅಮ್ಮ ಎಷ್ಟು ಕಷ್ಟಪಟ್ಟಿದೆ ಅಂತ ನನಗೆ ಮಾತ್ರ ಗೊತ್ತು ಸರ್. ದೀಪಾವಳಿಗೆ ಚೀಟಿ ಹಾಕಿ 12 ತಿಂಗಳು 2 ಹೊತ್ತು ಉಪವಾಸ ಮಾಡಿ ಏನೋ ಒಂದು ಸರ ಅಂತ ತಗೊಳ್ಳೋ ಅಷ್ಟರಲ್ಲಿ ತಗೊಂಡು ಮಾರನೇ ಸಾನಿಗೆ ಏನಾಯ್ತು ಗೊತ್ತಾ ಸರ್? ಈ ಅಪ್ಪ ಎಲ್ಲಾನ ಮಾರಿ ಜೂಜಲ್ ಸೋತು ಮನೆಗೆ ಬರ್ತಾ ಕುಡ್ಕೊಂಡು ಬಂದ. ಯಾರ್ಯಾವುದು ಸರ್ಕಾರದಿಂದ ಕಾಸು ಕೊಡಕ್ಕೆ ಬಂದಿದಾರ? ಇವಳು ಗಂಡ ಯೋಗ್ಯನಾಥ್ ಇವತ್ತವರೆಗೂ ಒಂದು ಯೋಗ್ಯವಾದ ಕೆಲಸ ಮಾಡಿಲ್ಲ. ಹೆಸರಿಗೆ ಇದು ಇವರಿರೋ ಸ್ವಂತ ಮನೆ, ಆದರೆ ಒಂದು ಮನೇಲಿ ಏನೇನು ಇರಬೇಕೋ ಅದು ಯಾವುದೂ ಇಲ್ಲಿಲ್ಲ. ನನಗೆ ನೆನಪಿದ್ದಾಗಿಂದ ನಮ್ಮ ಫ್ಯಾಕ್ಟ್ರಿಲೇ ಕೆಲಸ ಮಾಡ್ತಿದ್ದಾಳೆ. ಜೀವನ ಸುಧಾರಿಸ್ಬೇಕು ಅಂದರೆ 4 ಕಾಸು ಕೂಡಿಡಬೇಕು. ಹೊಟ್ಟೆ ಬಟ್ಟೆಗೆ ಸಾಲದೇ ಇದ್ದಾಗ ಕೂಡಿಡೋ ಮಾತು ಎಲ್ಲಿ ಸರ್? ಇಬ್ರು ಮಕ್ಕಳು ಸರ್. ದೊಡ್ಡ ಸ್ಕೇಲ್ ಬೆಳೆಸೋದಿರ್ಲಿ, ದಿನನಿತ್ಯ ಬೇಕಾಗಿರೋ ವಸ್ತುನ ಪೂರೈಸೋದು ಕಷ್ಟ ಆಗಿದೆ. ದ್ರಾಕ್ಷಿ ಗೌಡಂಬಿ ತಂದಿದರು. ಅಮ್ಮ, ಗೌಡಂಬಿ ಅಂದ್ರೆ ಏನು? ಪುಟಿ, ಅದು ದೊಡ್ಡ ಶ್ರೀಮಂತರು ತಿನ್ನುವಂಥ ಪದಾರ್ಥ ಅಮ್ಮ. ಅಮ್ಮ, ನನಗೂ ಯಾವತ್ತಾದ್ರೂ ಅದನ್ನ ಕೊಡಿಸ್ತೀಯಾ? ಜೀವನ ಪೂರ್ತಿ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋರು ಸರ್ ನಾವು. ಇನ್ನೂ ಅಡ್ಜಸ್ಟ್ ಮಾಡ್ಕೊಡಿ ಅಂತ ಹೇಳಿದ್ರೆ ಕಮಲಿ ಅವರೇ, ಐ ಆಮ್ ಸಾರಿ. ನಿಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದು ನಿಮ್ಮ ಮನಸ್ಸಿಗೆ ನೋವು ಮಾಡಿದೆ. ಐ ಆಮ್ ರಿಯಲಿ ಸಾರಿ. ನಾನು ಇಲ್ಲಿಗೆ ಬಂದು ಇವ್ರನ್ನ ಕನ್ವಿನ್ಸ್ ಮಾಡಬೇಕು ಅಂತಲೇ ಅಂದ್ಕೊಂಡೆ. ಆದರೆ ಇಲ್ಲಿಗೆ ಬಂದು ನೋಡೋವರೆಗೂ ಇವ್ರ ಕಷ್ಟಗಳು ನಮ್ಗೆ ಅರ್ಥ ಆಗಿರಲಿಲ್ಲ. ಇವ್ರ ಹತ್ರ ಸಂಬಳ ಜಾಸ್ತಿ ಕೇಳಬೇಡಿ ಅಂತ ಹೇಗೆ ಹೇಳಿ ಕಮಲಿ ಅವರೇ? ಇಷ್ಟೆಲ್ಲ ನೋಡಿದ್ಮೇಲೂ ನಾನು ಇದ್ರ ಬಗ್ಗೆ ಮಾತಾಡಿದ್ರೆ ನನಗಿಂತ ಕ್ರೂರಿ ಇನ್ಯಾರೂ ಇರಲ್ಲ. ಸ್ವರ್ಣ ಅವ್ರಿಗೆ ನನ್ನ ಕೈಯಲ್ಲಿ ಎಷ್ಟು ದುಡ್ಡಿತ್ತು ಅಷ್ಟು ಕೊಟ್ಟೆ. ಎಲ್ರಿಗೂ ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡೋಣ ಕಮಲಿ ಅವರೇ, ಏನೋ ಒಂದು ದಾರಿ ಹುಟ್ಟುತ್ತೆ. ಕಮಲಿ ಅವರೇ, ಪ್ಲೀಸ್ ಅಳ್ಬೇಡಿ. ಸರ್, ನಿಮ್ಗೆ ಎದುತ್ರ ಕೊಡಬೇಕು ಅಂತಾಗಲಿ ಅಥವಾ ನಿಮ್ಮ ಅನುಕಂಪ ಪಡಿಬೇಕು ಅಂತಾಗಲಿ ಅಥವಾ ಇದನ್ನೆಲ್ಲ ನೀವು ನೋಡಿ ಏನೋ ಒಳ್ಳೇದು ಮಾಡಿಬಿಡ್ತೀರಾ ಅಂತ ನಾನು ಹೀಗೆಲ್ಲ ಮಾತಾಡಲಿಲ್ಲ ಸರ್. ನಾನು ಇನ್ನೇನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಆದರೆ ಅದೇ ಸಂಬಳಕ್ಕೆ ಬಂದು ಕೆಲಸ ಮಾಡಿ ಅಂತ ಮಾತ್ರ ಹೇಳಬೇಡಿ ಸರ್. ಸರ್, ನೀವು ದೊಡ್ಡವರು, ನಮ್ಮಂಥವ್ರ ಕಷ್ಟ ನೀವು ನಿಮ್ಮ ಮನೆಗೆ ಹೋಗೋರ್ಗೂ ಅಷ್ಟೇ. ಇದು ನಿಮ್ಮ ತಪ್ಪು ನಾನು ಹೇಳ್ತಿಲ್ಲ ಸರ್. ಓಡ್ತಿರೋ ಪ್ರಪಂಚ, ನಿಂತು ಇನ್ನೊಬ್ಬನ ಕಷ್ಟ ಕೇಳೋಕ್ಕೆ ಇಲ್ಲಿ ಯಾರಿಗೂ ಟೈಮ್ ಇಲ್ಲ.
ನಮ್ಮಂಥವ್ರಿಗೆ ಪ್ರತಿನಿತ್ಯ ಹೋರಾಟ ಸರ್, ಎಲ್ಲದಕ್ಕೂ ಹೋರಾಟ. ರೇಷನಲ್ಲಿ ಅಕ್ಕಿ ಬೇಳೆ ತರೋಷ್ಟರಲ್ಲಿ ಜೀವನ ಸಾಕು ಅನಿಸ್ಬಿಡುತ್ತೆ. ಅಂಥದ್ರಲ್ಲಿ ಸಂಬಳ ಕೇಳಕ್ಕೆ ಬಂದರೆ ಕೆಲಸ ಹೋಗುತ್ತೆ ಅಂದ್ರಲ್ಲ ಸರ್, ಕೋಪ ಬಂತು. ಅದಕ್ಕೆ ಹಾಗೆ ಮಾತಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಹಾಗೇನಾದರೂ ಕೆಲಸ ಹೋದರೆ ಕೆರೆನೋ ಬಾವಿನೋ ನೋಡ್ಕೋತೀವಿ ಹೊರತು ಸ್ವಾಭಿಮಾನ ಬಿಟ್ಟು ಕೈ ಚಾಚಲ್ಲ ಸರ್.